ಒಂದು ವಿಶೇಷವಾದಂಥ ರಾಜಕಾರಣಿ ಈ ದೇಶದಲ್ಲಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿ ಲಾ ಮಾಡಿದ್ರು. ಮಾಸ್ಟರ್ ಆಫ್ ಲಾ ಮಾಡೋದಕ್ಕೆ ಅಮೆರಿಕಕ್ಕೆ ಹೋದಾಗ ಆ ಜಾನ್ ಎಫ್ ಕೆನೆಡಿ ಅವರಿಗೆ ಚುನಾವಣಾ ಪ್ರಚಾರವನ್ನು ಮಾಡಿದಂಥವ್ರು. ಅವರ ರಾಜಕಾರಣ ಪ್ರಾರಂಭ ಆಗಿದ್ದು ಅವ್ರದ್ದು ಅಮೆರಿಕದಲ್ಲಿ. ಅಲ್ಲಿಂದ ಬಂದು ಇಲ್ಲಿ ಲಾ ಕಾಲೇಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ಬೇಕಾದಾಗ ವಿಧಾನಸಭೆಗೆ ಪ್ರವೇಶ ಮಾಡಿ ತದನಂತರ ಅನೇಕ ರೀತಿಯಾದಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದೆಲ್ಲದೂ ಕೂಡ ದಾಖಲೆಯಲ್ಲಿದೆ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಒಂದು ನನ್ನ ಅವರ ಒಡನಾಟ, ಅವರು ಕೈಗಾರಿಕಾ ಸಚಿವರಾಗಿದ್ದರು. ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನು ನಾವು ಸ್ಟೂಡೆಂಟ್ಸ್ ಆಗಿ ನೋಡಿಕೊಂಡು ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡುವಂಥ ಪ್ರಶ್ನೆ ಆಯಿತು. ಬಹಳ ವರ್ಷಗಳ ಕಾಲ ಅವ್ರು ಬದುಕಿರುವಾಗಲೂ ಕೂಡ ಕೊನೆವರೆಗೂ ಕೂಡ ಅವ್ರ ಜೊತೆಯಲ್ಲಿ ನಾನು ರಾಜಕಾರಣವನ್ನು ಇದ್ದೆ. ಒಂದು ಅವರು ಮುಖ್ಯಮಂತ್ರಿ ಆದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ. ಕೃಷಿ ಮಂತ್ರಿ ಆದಾಗ ಯಾವ್ಯಾವ ರೀತಿಯಾದಂಥ ಸಲಹೆಗಳನ್ನು ನಾವು ಕೊಡ್ತಿದ್ವೋ ಎಲ್ಲ ಸಲಹೆಗಳನ್ನು ಕೂಡ ಏಕಾಏಕಿಯಾಗಿ ಒಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದು SM ಕೃಷ್ಣವ್ರ ಕಾಲದಲ್ಲಿ. ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದಂಥದ್ದು SM ಕೃಷ್ಣವ್ರಂಥ ಕಾಲದಲ್ಲಿ. MSPನಲ್ಲಿ ನಾನೇ ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆದರೂ ಕೂಡ ಎಷ್ಟು ಹಣ ಬೇಕಾದರೂ ಕೊಡೋದಕ್ಕೆ ತಾವು ತಯಾರಿದ್ರು, ಕೊಡ್ತಾ ಇದ್ರು. ರಾಗಿನೂ ಕೂಡ ಇವತ್ತು ಪರ್ಚೇಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲದಲ್ಲೇ. ಹಾಗಾಗಿ ಅವರ ಒಂದು ಎರಡು ಅಲ್ಲ, ಅನೇಕ ತೀವ್ರವಾದಂಥ ಅವರು ಮಾಡಿರ್ತಕ್ಕಂಥ ಪ್ರಗತಿಪರವಾದಂಥ ಜನಪರವಾದಂಥ ಕೆಲಸಗಳನ್ನು ನಾವು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆಗಳಾಗ್ತದೆ. ಆದರೆ ನನ್ನ ಅವರ ವೈಯಕ್ತಿಕವಾದ ಸಂಬಂಧ, ನಾನು ಪ್ರತಿನಿಧಿಸಿದಂಥ ಕ್ಷೇತ್ರ ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಸೆಂಟ್ರಲಿ ಬ್ಯಾಕ್ವರ್ಡ್ ಏರಿಯಾ, ಅಂತರ್ಜಲ ಇಲ್ಲ, ಅಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲಿ ಆಗ ನಾನು ಮನವಿ ಮಾಡಿ ಏನಾದರೂ ಮಾಡಿ ನನಗೆ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವರು ಒಂದು ಬುದ್ಧಿವಂತಿಕೆ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ರೆ, ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಜಲನೀತಿ ಇದೆಯೋ ರಾಜ್ಯಕ್ಕೂ ಒಂದು ಜಲನೀತಿಯನ್ನು ಮಾಡಬೇಕು ಅಂತ ಹೇಳಿ ಆ ಜಲನೀತಿಯನ್ನು ತಂದು ಅದು ಅನುಷ್ಠಾನಗೊಳಿಸಿದ್ದಾದ ಮೇಲೆ ಆ ನೀತಿಗೆ ಅನುಗುಣವಾಗಿ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿಗೂ ಕೂಡ ಹೇಮಾವತಿ ನೀರನ್ನು ಕೊಡೋದಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದ್ರೆ ಅವರ ಜಲನೀತಿಯನ್ನು ತಂದ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ನಾವು ಕಳೆದ 20 ವರ್ಷದಿಂದ ಇವತ್ತು ಸಮೃದ್ಧಿಯಾಗಿರ್ತಕ್ಕಂಥ ನೀರು ನಾವು ನೋಡ್ತಾ ಇದ್ದೇವೆ. ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇಲ್ಲ. ಇವತ್ತು ಜನಸಂಖ್ಯೆ ಎಷ್ಟಾಗಿದೆ ಅಂತಂದ್ರೆ ಡಬಲ್ ಆಗೋಗಿದೆ. 50,000 ಇದ್ದಿದ್ದು ಇವತ್ತು 1 ಲಕ್ಷದ ಮೇಲಾಗಿದೆ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನೂ ಕೂಡ ಬಂದಾಗಿದೆ. ಇಷ್ಟೆಲ್ಲ ಪ್ರಗತಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಅಂತಂದ್ರೆ SM ಕೃಷ್ಣವ್ರವರು. ಇದ್ರ ಜೊತೆಲಿ ನೀರಾವರಿ ವಿಚಾರದಲ್ಲಿ ಅವರು ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ರು. ನಾನು ಒಂದು ಸಾರಿ ಚಿತ್ರದುರ್ಗದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಟೂರ್ ಮಾಡ್ತಾ ಇದ್ದೆ. ಅವತ್ತು ನನಗೆ ವರ್ತಮಾನ ಬಂತು, ನಿಜಲಿಂಗಪ್ಪನವ್ರು ತೀರ್ಕೊಂಡಿದ್ದ, ಅಂತಿಮ ಸಮಯ ಆಗಿದೆ, ಅವ್ರು ಉಳಿಯೋದು ಕಷ್ಟ ಅಂತೇಳಿ ಹೇಳಿದಾಗ ನಾನು ಅವ್ರ ಮನೆಗೆ ಹೋದೆ. ನಿಜಲಿಂಗಪ್ಪನವರು ಉಳಿಯೋದು ಕಷ್ಟ ಇದೆ ಅಂತೇಳಿ ಹೇಳಿದಾಗ ಫೋನ್ ಮಾಡಿದಾಗ ನೀನು ಅಲ್ಲೇ ಇರು ಅಂತ ಹೇಳಿದ್ರು. ಅವ್ರ ಅಂತಿಮ ಉಸಿರು ನಿಂತ ಮೇಲೆ ನಾನು ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು, ನೀನು ಅಲ್ಲೇ ಇರು, ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಬಂದಾಗ ಅವ್ರ ಮುಖ್ಯಮಂತ್ರಿಗಳನ್ನು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳ್ತಾರೆ, ಅವ್ರ ನಿಜಲಿಂಗಪ್ಪನವ್ರದ್ದು ಒಂದು ಕನಸಿತ್ತು, ಭದ್ರಾ ಮೇಲ್ದಂಡೆ ಯೋಜನೆ ಅದನ್ನು ನನಸು ಮಾಡೋಕ್ಕೆ ನೀವು ತಯಾರಾಗಿದ್ದೀರಾ ಅಂತೇಳಿ. ಆಗ ನನ್ನ ಕಡೆ ಕೇಳ್ತಾರೆ ಅವರು, ಅದನ್ನು ನನ್ನನ್ನು ಯಾವಾಗಲೂ ಕೂಡ ಅಗ್ರಿಕಲ್ಚರ್ ಲ್ಯಾಬ್ ಇರ್ತಾರೆ ಹೇಳೋರು. ನನ್ನನ್ನು ಜಯಚಂದ್ರನಕ್ಕಿಂತ ಅಗ್ರಿಕಲ್ಚರ್ ಲ್ಯಾಬ್ ಅಂತ ಹೇಳೋರು. ಯಾಕಂದರೆ ಅಗ್ರಿಕಲ್ಚರ್ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಿದ್ದೆ, ಅದು ಒಪ್ಪಿಗೆಯನ್ನು ಕೂಡ ಪಡಿತಿದ್ದೆ. ಆಗ ಹೇಳಿದ್ದು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸ್ಬೋದು ಸರ್ ಅಂತೇಳಿ. ಆವಾಗ ಹೇಳಿದಾಗ ನಾನು ಪ್ರಯತ್ನ ಪಡ್ತೀನಿ, ಅವರ ಕನಸನ್ನು ನೆನಸು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು. ಅದು ಹೇಳಿದ್ದಾದ ಮೇಲೆ ಒಂದು 15 ದಿವಸ ಆದಮೇಲೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರ ಹತ್ರ ಹೋದೆ. ಆಗ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಗೊಳಿಸಲೇಬೇಕು ಸಲ್ಲ, ಚಿತ್ರದುರ್ಗ ತುಮಕೂರು ಜಿಲ್ಲೆಗೆ ನೀರು ಇರೋದಿಲ್ಲ, ಮಧ್ಯ ಕರ್ನಾಟಕ ತುಂಬ ಸಫರ್ ಆಗ್ತದೆ ಅಂತ ಹೇಳ್ತದ ಸಂದರ್ಭದಲ್ಲಿ ಆಯಿತು, ಇದನ್ನು ಕ್ಯಾಬಿನೆಟ್ ತನ್ನಿ ಅಂತೇಳಿ ಬರೆದ್ರು.
ಆಗ ಎಚ್ ಕೆ ಪಾಟೀಲ್ರು ಇರಿಗೇಷನ್ ಮಿನಿಸ್ಟ್ರು. ಎಚ್ ಕೆ ಪಾಟೀಲ್ರು ಇರಿಗೇಷನ್ ಮಿನಿಸ್ಟ್ರು ಆ ಪ್ರೋಸೆಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಸಿಂಗಟ್ನಲ್ಲೂರ್ದು ಒಂದು ಪ್ರಸ್ತಾಪನ ಎಚ್ ಕೆ ಪಾಟೀಲ್ರವರು ಇವತ್ತು ಸರ್ಕ್ಯುಲೇಟ್ ಮಾಡದಲ್ಲೇ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆಗ ನಾನು ಅವ್ರಿಗೆ ವಿರೋಧ ಮಾಡಿದೆ. ನಾನು ಸಿಂಗಟ್ನಲ್ಲೂರು ನೀರು ಅಂತಂದರೆ ಅಪ್ಪರ್ ಭದ್ರಾ ನೀರು ಉಪಯೋಗಿಸ್ತಾ ಇದ್ದೀರಾ, ನಾನು ಅದಕ್ಕೆ ಒಪ್ಪೋದಿಲ್ಲ, ನೀವು ಸರ್ಕ್ಯುಲೇಟ್ ಮಾಡಿ ಕ್ಯಾಬಿನೆಟ್ ನೋಟನ್ನ ಆಮೇಲೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತು ಹೇಳಿದರು. ನನಗೂ ಅವ್ರಿಗೆ ಘರ್ಷಣೆ ಆಯಿತು. ಭಾಳ ದಿವಸಗಳ ನಾವು ಪಕ್ಕದಲ್ಲೇ ಕೂತಿದ್ರು ಕೂಡ ಮಾತನ್ನು ಕೂಡ ಬಿಟ್ಟಿದ್ವಿ. ಆದರೆ ನಮ್ಮ ಇಬ್ಬರನ್ನೂ ಒಂದು ಸಮಾಧಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಇದು ಆಡಳಿತಾತ್ಮಕ ಮಂಜೂರಾತಿಯನ್ನು ಅಪ್ಪರ್ ಭದ್ರಕ್ಕೆ ಮಾಡಿಕೊಟ್ಟರು ಅಂತಂದರೆ ಎಸ್ ಎಂ ಕೃಷ್ಣರವರು. ಆ ಯೋಜನೆ ಇವತ್ತು ಕಾರ್ಯಗತ ಆಗೋದಕ್ಕೆ ಏನಾದರೂ ಕೂಡ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ ಅವರ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದರಿಂದ ಅಂತೇಳಿ ಆ ಯೋಜನೆ ಈಗ ಮುಂದುವರಿತಾ ಇದೆ. ಈಗಾಗಲೇ ಅರೆಬರೆಯಾಗಿ ಕೆಲಸ ಆಗಿದೆ. ನಾವು ಕೇಂದ್ರ ಸರ್ಕಾರದಿಂದ ಹಣವನ್ನು ನಿರೀಕ್ಷೆ ಮಾಡ್ತಿದ್ವಿ. ಆ ಯೋಜನೆಗೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಿಜಲಿಂಗಪ್ಪನವ್ರ ನಂತರ ಅಂತಾರೆ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ನಾವು ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಬಹುಶಃ ಅವ್ರಿಗೆ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ನಾವು ಪ್ರಾರ್ಥನಾ. ಬಹುಶಃ ಅವರನ್ನು ಅನೇಕ ಜನ ದೇಶಾದ್ಯಂತ ಅನೇಕ ಜನ ಅವರ ಅನುಯಾಯಿಗಳಿದ್ದಾರೆ. ಅವ್ರ ಬಗ್ಗೆ ನಾನು ಎಲ್ಲ ವಿಚಾರ ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲರಿಗೂ ಕೂಡ ಅವರ ದುಃಖವನ್ನು ಭರಿಸ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಸಹಾಯವನ್ನು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೀನಿ ಅಧ್ಯಕ್ಷ.